ಹಲೋ ಫ್ರೆಂಡ್ಸ್, ನಮ್ಮ ಪ್ರಪಂಚದಲ್ಲಿ ವಾಯು ಮಾಲಿನ್ಯವು ಹೆಚ್ಚಾಗಲು ಕಾರ್ಖಾನೆಯಿಂದ ಹೊರಹೊಮ್ಮುವ ಹೊಗೆಯೂ ಒಂದೆಡೆಯಾದರೆ, ರಸ್ತೆಗಳಲ್ಲಿ ಓಡಾಡುವ ಪೆಟ್ರೋಲ್ ಮತ್ತು ಡೀಸೆಲ್ ಮಾದರಿಯ ವಾಹನಗಳ ಕೊಡುಗೆಯೂ ಅಪಾರವಾಗಿವೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮಾದರಿಯ ವಾಹನಗಳಿಂದಾಗುವ ವಾಯು ಮಾಲಿನ್ಯವನ್ನು ತಡೆಯುವ ಸಲುವಾಗಿ ಪ್ರಪಂಚದಾದ್ಯಂತ CNG ಹಾಗೂ EV ವಾಹನಗಳ ಅನ್ವೇಷಣೆಯಾಗಿವೆ. ಪೆಟ್ರೋಲ್ ಹಾಗೂ ಡೀಸೆಲ್ ವಾಹನಗಳು ಗಾಳಿಯ ಮಾಲಿನ್ಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತಿದ್ದು, ವಿಶೇಷವಾಗಿ ಬೀಜಿಂಗ್, ದೆಹಲಿ, ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಸೂರ್ಯನ ಬೆಳಕು ಕಡಿಮೆಯಾಗುವುದರಿಂದ ವಾಯು ಮಾಲಿನ್ಯದ ಮಟ್ಟವು ತೀವ್ರಗೊಳ್ಳುತ್ತದೆ. ಈ ಸಮಸ್ಯೆಯನ್ನು ನಿಭಾಯಿಸುವ ಸಲುವಾಗಿ ಸರ್ಕಾರಗಳು ಸಮ ಬೆಸ ಯೋಜನೆಯಂತಹ ಪರಿಸರ ಸ್ನೇಹಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಆದರೆ ಈ ನಿಯಮಗಳು CNG ಹಾಗೂ EV ವಾಹನಗಳಿಗೆ ಅನ್ವಯವಾಗುವುದಿಲ್ಲ. ಹಾಗಾದರೆ ಈ ವಾಹನಗಳು ಸಂಪೂರ್ಣವಾಗಿ ಮಾಲಿನ್ಯ ಮುಕ್ತವೇ? ಈ ವಿಡಿಯೋ ಮುಖಾಂತರ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ. ವಿದ್ಯುತ್ ಚಾಲಿತ ವಾಹನಗಳಿಂದ ಮಾಲಿನ್ಯ. ವಿದ್ಯುತ್ ಚಾಲಿತ ವಾಹನಗಳನ್ನು ಸಾಮಾನ್ಯವಾಗಿ ಪರಿಸರ ಸ್ನೇಹಿ ವಾಹನಗಳೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇವು ಚಾಲನೆಯ ಸಮಯದಲ್ಲಿ ಟೈಲ್ ಪೈಪ್ನಿಂದ ಯಾವುದೇ ಹೊಗೆಯಾದಂತಹ ಇಂಗಾಲದ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಹಾಗೂ ಹಾನಿಕಾರಕ ಕಣಗಳನ್ನು ಹೊರಸೂಸುವುದಿಲ್ಲ. ಆದರೆ EVಗಳು ಸಂಪೂರ್ಣವಾಗಿ ಮಾಲಿನ್ಯ ಮುಕ್ತವಲ್ಲ, ಏಕೆಂದರೆ ಇವುಗಳ ಬ್ಯಾಟರಿ ತಯಾರಿಕೆಗೆ ಲಿಥಿಯಂ, ಕೋಬಾಲ್ಟ್ ಮತ್ತು ನಿಕ್ಕಲ್ನಂತಹ ಖನಿಜಗಳ ಅಗತ್ಯವಿರುತ್ತದೆ. ಇದು ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ. ಗಣಿಗಾರಿಕೆಯಿಂದ ಭೂಮಿಯ ಕ್ಷೀಣತೆ, ಜಲಮಾಲಿನ್ಯ ಮತ್ತು ಇಂಗಾಲದ ಹೊರಸೂಸುವಿಕೆಯು ಸಂಭವಿಸುತ್ತದೆ. ಜೊತೆಗೆ EVಗಳಿಗೆ ವಿದ್ಯುತ್ ಉತ್ಪಾದನೆಯು ಕಲ್ಲಿದ್ದಲು ಅಥವಾ ಇತರ ಪಳೆಯುಳಿಕೆ ಇಂಧನಗಳಿಂದ ಆಗಿದ್ದರೆ ಅವು ಪರೋಕ್ಷವಾಗಿ ಮಾಲಿನ್ಯವನ್ನು ಉಂಟುಮಾಡುತ್ತವೆ. ಆದಾಗ್ಯೂ ರಸ್ತೆಯಲ್ಲಿ ಚಾಲನೆಯ ವಿಷಯದಲ್ಲಿ EVಗಳು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗಿಂತ ಗಣನೀಯವಾಗಿ ಕಡಿಮೆ ಮಾಲಿನ್ಯಕಾರಕವಾಗಿವೆ. CNG ವಾಹನಗಳಿಂದ ಮಾಲಿನ್ಯ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ CNG ವಾಹನಗಳು ಬಹುಬೇಡಿಕೆಯ ವಾಹನಗಳಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗಿಂತ ಕಡಿಮೆ ಮಾಲಿನ್ಯವನ್ನು ಉಂಟುಮಾಡುತ್ತವೆ ಎಂದು ತಿಳಿಯಲಾಗಿದೆ. CNG ಒಂದು ಶುದ್ಧ ಇಂಧನವಾಗಿದ್ದು, ಇದು ಕಡಿಮೆ ಇಂಗಾಲದ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಕಣಗಳನ್ನು ಹೊರಸೂಸುತ್ತವೆ. ಆದರೆ CNG ವಾಹನಗಳು ಸಂಪೂರ್ಣವಾಗಿ ಮಾಲಿನ್ಯ ಮುಕ್ತವಲ್ಲ. CNG ದಹನದಿಂದಾಗಿ ಮೀಥೇನ್ ಮತ್ತು ಕಡಿಮೆ ಪ್ರಮಾಣದಲ್ಲಿ ಇತರ ಹಾನಿಕಾರಕ ಅನಿಲಗಳು ಹೊರಬೀಳುತ್ತವೆ. ಇದರ ಜೊತೆಗೆ CNG ಉತ್ಪಾದನೆ ಮತ್ತು ಸಾಗಾಟದ ಪ್ರಕ್ರಿಯೆಯು ಇಂಗಾಲದ ಹೊರಸೂಸುವಿಕೆಗೆ ಕಾರಣವಾಗುತ್ತದೆ. ಇಷ್ಟಾದರೂ ಒಟ್ಟಾರೆಯಾಗಿ CNG ವಾಹನಗಳು ಸಾಂಪ್ರದಾಯಿಕ ಇಂಧನ ವಾಹನಗಳಿಗಿಂತ ಕಡಿಮೆ ಹಾನಿಕಾರಕವಾಗಿವೆ. EV ಮತ್ತು CNG ಯಾವುದು ಉತ್ತಮ? EV ಹಾಗೂ CNG ವಾಹನಗಳೆರಡು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗಿಂತ ಕಡಿಮೆ ಮಾಲಿನ್ಯವನ್ನುಂಟು ಮಾಡುತ್ತವೆ. ಆದರೆ ಎರಡರ ನಡುವಿನ ಹೋಲಿಕೆಯು ಕೆಲವು ಅಂಶಗಳ ಮೇಲೆ ಅವಲಂಬಿತವಾಗಿವೆ. EVಗಳು ರಸ್ತೆಯಲ್ಲಿ ಚಾಲನೆಯ ಸಮಯದಲ್ಲಿ ಶೂನ್ಯ ಹೊರಸೂಸುವಿಕೆಯನ್ನು ಒದಗಿಸುತ್ತವೆ, ಆದರೆ ಇವುಗಳ ಬ್ಯಾಟರಿ ಉತ್ಪಾದನೆ ಮತ್ತು ವಿದ್ಯುತ್ ಉತ್ಪಾದನೆಯ ಮೂಲವು ಪರಿಸರದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತವೆ. ಮುಂಬರುವ ದಿನಗಳಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ನವೀಕರಿಸಬಹುದಾದ ಇಂಧನ ಮೂಲಗಳಾದಂತಹ ಸೌರ ಮತ್ತು ಗಾಳಿಯಿಂದ ವಿದ್ಯುತ್ ಉತ್ಪಾದನೆಯಾದರೆ EVಗಳು CNGಗಿಂತ ಅತಿ ಹೆಚ್ಚು ಪರಿಸರ ಸ್ನೇಹಿಯಾಗುತ್ತವೆ. ಇನ್ನೊಂದೆಡೆ CNG ವಾಹನಗಳು ಕಡಿಮೆ ಮಾಲಿನ್ಯವನ್ನು ಉಂಟುಮಾಡುತ್ತವೆ, ಆದರೆ ಇಂಧನ ದಹನದಿಂದ ಕೆಲವು ಗ್ರೀನ್ಹೌಸ್ ವಾಯುಗಳನ್ನು ಬಿಡುಗಡೆ ಮಾಡುತ್ತವೆ. ನೀವು ಹೊಸ ವಾಹನವನ್ನು ಖರೀದಿಸಲು ಯೋಚಿಸುತ್ತಿದ್ದು, EV ಮತ್ತು CNG ವಾಹನಗಳ ಕೊಳ್ಳುವಿಕೆಯಲ್ಲಿ ಗೊಂದಲವಿದ್ದರೆ, EV ಹಾಗೂ CNG ವಾಹನಗಳೆರಡೂ ಪೆಟ್ರೋಲ್ ಹಾಗೂ ಡೀಸೆಲ್ ವಾಹನಗಳಿಗಿಂತ ಉತ್ತಮ ಆಯ್ಕೆಗಳಾಗಿವೆ. ನಿಮ್ಮ ನಗರದ ವಿದ್ಯುತ್ ಉತ್ಪಾದನೆಯ ಮೂಲ ಮತ್ತು CNG ಲಭ್ಯತೆಯನ್ನು ಆಧರಿಸಿ ಈ ಎರಡರಲ್ಲಿ ಯಾವುದು ಅತಿ ಹೆಚ್ಚು ಸೂಕ್ತವಾದ ವಾಹನವೆಂದು ನೀವು ತೀರ್ಮಾನಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೂ CNG ಮತ್ತು EV ವಾಹನಗಳಲ್ಲಿ ನಿಮಗೆ ಯಾವುದು ಅತಿ ಸೂಕ್ತ ವಾಹನ ಎಂದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.